ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ವರಮಹಾಲಕ್ಷ್ಮಿಗೆ ಸ್ಯಾರಿ ಉಡಿಸೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾದಂಥ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾವು ಎರಡೂ ಕಡೆ ಬಾರ್ಡ್ರನ್ನ ಹಿಡ್ಕೊಂಡು ಈ ಥರ ನೆರಿಗೆಗಳನ್ನು ಹಾಕ್ಕೊಂಡು ಎರಡೂ ಸೈಡು ಕೂಡ ಪಿನ್ಗಳನ್ನು ಹಾಕಬೇಕು. ಪಿನ್ ಹಾಕ್ಕೊಂಡಾಗ ನೋಡಿ ಇಷ್ಟು ಚೆನ್ನಾಗಿ ನೀಟಾಗಿ ಈ ಥರ ನೆರಿಗೆಗಳು ಬರುತ್ತೆ. ಎರಡು ಸೈಡು ನೆರಿಗೆ ಹಾಕ್ಕೊಂಡಿದ್ದಾಗಿದ್ದ ನಂತರ ನಾವು ಮಧ್ಯಭಾಗದಲ್ಲೂ ಕೂಡ ಒಂದು ಪಿನ್ನನ್ನು ಹಾಕಬೇಕಾಗುತ್ತೆ. ಆಮೇಲೆ ನಾವು ಸೆರಗಿನ ಕಡೆಗೂ ಕೂಡ ನಮಗೆ ಎಷ್ಟು ಅಗಲ ಬೇಕಾಗುತ್ತೋ ಅಷ್ಟು ಅಗಲಕ್ಕೆ ನೋಡಿಕೊಂಡು ಸೀರೆಯ ಒಂದು ಸೆರಗಿನ ಕಡೆಗೂ ಕೂಡ ನಾವು ನೆರಿಗೆಯನ್ನು ಹಿಡ್ಕೋಬೇಕು. ಈ ಥರ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಸಿಲ್ಕ್ ಸ್ಯಾರಿ ಆದರೆ ಇದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಸ್ಮೂತಾಗಿತ್ತು. ತುಂಬ ಬೇಗ ತುಂಬ ನೀಟಾಗಿ ಇಲ್ಲಿ ನಾನು ನೆರಿಗೆಗಳನ್ನು ಹಿಡ್ಕೊಂಡೆ ನೋಡಿ. ಇವಾಗ ಸೆರಗು ನೆರಿಗೆ ಹಿಡಿದಿದ್ದಾಯಿತು. ಈಗ ಇದನ್ನು ನೀಟಾಗಿ ಈ ಥರ ಫೋಲ್ಡಿಂಗ್ನ ನಾವು ಬೆಳಿಗ್ಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದಾಗ ನಾವು ರಾತ್ರಿಯೇ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಬೆಳಗ್ಗೆಗೆ ನಾವು ಬೇಗ ಸೀರೆ ಉಡಿಸೋದಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂತಂದರೆ ರಾತ್ರಿಯೇ ಬೇಕು ಅಂತಂದರೆ ನೀವು ರಾತ್ರಿಯೇ ಒಂದು ಬಿಂದಿಗೆಗೆ ಈ ಒಂದು ಸೀರೆನ ಉಡಿಸ್ಕೊಂಡು ಆಮೇಲೆ ನೀವು ಬೆಳಗ್ಗೆಗೆ ಪೂಜೆ ಎಲ್ಲ ಮಾಡ್ಕೋಬೋದು. ಎಷ್ಟು ನೀಟಾಗಿ ಬಂತು ನೋಡಿ. ಇವಾಗ ಬಿಂದಿಗೆಗೆ ಸೀರೆ ಉಡಿಸೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹಿಂದಗಡೆಯಿಂದ ಹಾಕ್ಕೊಂಡು ಮುಂದಗಡೆಗೆ ಎಲ್ಲ ನೆರಿಗೆಗಳು ಸಮನಾಗಿ ಬರೋ ಥರ ನೋಡಿಕೊಂಡು ಆಮೇಲೆ ನಾವು ಬಿಂದಿಗೆಯ ಒಂದು ಕಂಠದ ಹತ್ತಿರ ಈ ನೆರಿಗೆಗಳನ್ನೆಲ್ಲ ಕೂಡ ನೀಟ್ ಮಾಡಿಕೊಂಡು ಅಲ್ಲಿ ಒಂದು ಪಿನ್ ಹಾಕ್ಕೊಂಡು ಬಿಡಬೇಕು. ಅಷ್ಟು ಪಿನ್ ಹಾಕ್ಕೊಂಡು ಆಮೇಲೆ ಆ ಒಂದು ಬಿಂದಿಗೆನ ನಾವು ಎಲ್ಲಿ ಒಂದು ವರಮಹಾಲಕ್ಷ್ಮಿ ಕಳಸವನ್ನು ಇಡ್ತೀವೋ ಆ ಒಂದು ಜಾಗದಲ್ಲಿ ತಗೊಂಡೋಗಿ ಇಟ್ಟು ಅದರ ಮೇಲೆ ನಾವು ಇನ್ನೊಂದು ಕಳಸ ಇಡೋದಕ್ಕೋಸ್ಕರ ಒಂದು ತಂಬಿಗೆಯನ್ನು ಇಟ್ಟು ಅದಕ್ಕೆ ಕಡ್ಡಿಯನ್ನು ಕಟ್ಕೊಂಡು ಆಮೇಲೆ ಅದರ ಮೇಲೆ ತೆಂಗಿನಕಾಯಿನ ಇಟ್ಕೊಂಡು ಈ ಥರ ಸೆರಗನ್ನು ಇಂಟು ಮಾರ್ಕಲ್ಲಿ ಹಾಕ್ಕೋಬೇಕು. ನೀವು ಸೆರಗು ಇಂಟು ಮಾರ್ಕಲ್ಲಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ವಿ ಶೇಪಲ್ಲಿ ಬೇಕಾದರೂ ಹಾಕ್ಕೋಬಹುದು. ಇಲ್ಲಿ ನಾನು ಪದ್ಮಾಸನ ಹಾಕ್ಕೊಂಡು ಕುಳಿತಿರೋ ಅಂಥ ಒಂದು ಭಂಗಿಯಲ್ಲಿ ನಾನು ಶ್ರೀ ವರಮಹಾಲಕ್ಷ್ಮಿಯ ಒಂದು ಕಳಸ ಸ್ಥಾಪನೆ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಪದ್ಮಾಸನ ಹಾಕೋ ರೀತಿಯಲ್ಲಿ ನಾನು ಸೀರೆಯನ್ನು ಉಡಿಸಿದ್ದೀನಿ. ಇದಕ್ಕೂ ಮುಂಚೆನೂ ಕೂಡ ನನ್ನ ಒಂದು ವರಮಹಾಲಕ್ಷ್ಮಿ ಪ್ಲೇಲಿಸ್ಟ್ಗೆ ನೀವು ಹೋದಾಗ ಅಲ್ಲಿ ಎಲ್ಲ ಥರದ ಒಂದು ವರಮಹಾಲಕ್ಷ್ಮಿಯ ಸೀರೆ ಉಡಿಸೋವಂಥ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಈಗ ಭುಜಗಳನ್ನು ಇಟ್ಟಿದ್ದೀನಿ ನೋಡಿ. ಆಮೇಲೆ ಇಲ್ಲಿ ಚೌಲಿಯನ್ನು ಹಾಕ್ತಾಯಿದ್ದೀನಿ ಸೈಡ್ಗೆ. ಚೌಲಿ ಎಲ್ಲ ಹಾಕಿದಾಗಿದ ನಂತರ ಈಗ ಪುಟ್ಟದಾಗಿ ಮಾಡ್ಕೊಂಡಿರೋಂಥ ಕೈಗಳನ್ನು ಜೋಡಿಸ್ತಾ ಇದ್ದೀನಿ ನೋಡಿ. ಇದು ನಾನು ತುಂಬ ಚಿಕ್ಕದಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಭಾರ ಏನೂ ಇಲ್ಲ. ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ಇಟ್ಟು ಒಂದು ಸ್ವಲ್ಪ ಡಬಲ್ ಸೈಡ್ ಸ್ಟಿಕ್ಕರ್ ಅಂಟಿಸ್ಬಿಟ್ರೆ ಆಯಿತು, ನೀಟಾಗಿ ಕೂತ್ಕೊಂಡು ಬಿಡುತ್ತೆ. ಆಮೇಲೆ ವರಮಹಾಲಕ್ಷ್ಮಿಗೆ ಕಿರೀಟವನ್ನು ಕೂಡ ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಹೂವಿನ ಹಾರ ಬೇಕಾಗುತ್ತೋ ಆ ಒಂದು ಹೂವಿನ ಹಾರವನ್ನು ಹಾಕ್ಕೊಂಡ್ರೆ ಆಯಿತು. ವರಮಹಾಲಕ್ಷ್ಮಿ ಸ್ಯಾರಿ ಡ್ರ್ಯಾಪಿಂಗ್ ಕಂಪ್ಲೀಟ್ ಆಯಿತು ನೋಡಿ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋದು ತುಂಬಾ ಸುಲಭ. ನೀವು ಡಬಲ್ ಸ್ಟೆಪ್ಪಲ್ಲಿ ಉಡಿಸೋವಂಥ ಸೀರೆ ಆಗಿರ್ಬೋದು, ಕೈ ಕಾಲು ಸೆಟ್ ಮಾಡಿಬಿಟ್ಟು ಉಡಿಸೋವಂಥ ಸೀರೆ ಆಗಿರ್ಬೋದು, ಅಥವಾ ನಾವು ಸ್ಟ್ಯಾಂಡನ್ನು ಬಳಸದಿರ ಉಡಿಸೋವಂಥ ಸೀರೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಹಾಗೆ ಬ್ಲೌಸ್ ಪೀಸಲ್ಲೂ ಕೂಡ ವರಮಹಾಲಕ್ಷ್ಮಿಗೆ ಡೆಕೋರೇಷನ್ ಮಾಡೋದು ಹೇಗೆ, ಬರೀ ಕಳಸ ಇಟ್ಬಿಟ್ಟು ಡೆಕೋರೇಷನ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ. ಅದನ್ನೆಲ್ಲನೂ ಕೂಡ ನೀವು ನೋಡ್ಬೋದು. ನನ್ನ ಒಂದು ಚಾನಲ್ಗೆ ಹೋಗಿಬಿಟ್ಟು ನೀವು ಪ್ಲೇಲಿಸ್ಟಲ್ಲಿ ವರಮಹಾಲಕ್ಷ್ಮಿ ಅಂತ ಸರ್ಚ್ ಮಾಡಿದಾಗ ನಿಮಗೆ ನನ್ನ ಎಲ್ಲ ವರಮಹಾಲಕ್ಷ್ಮಿ ಸ್ಯಾರಿ ಡ್ರ್ಯಾಪಿಂಗ್ ವಿಡಿಯೋಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನಾನು ಆ ಒಂದು ಎಲ್ಲ ವರಮಹಾಲಕ್ಷ್ಮಿ ಸ್ಯಾರಿ ಡ್ರ್ಯಾಪಿಂಗ್ ವಿಡಿಯೋಗಳ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅವುಗಳನ್ನು ಕೂಡ ನೋಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಕೇವಲ ಒಂದು 5 ನಿಮಿಷದಲ್ಲಿ ಯಾವುದೇ ಒಂದು
ನಾವು ಸ್ಟ್ಯಾಂಡ್ಗಳನ್ನು ಬಳಸ್ದಿರ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೀನಿ. ವರಮಹಾಲಕ್ಷ್ಮಿಯ ಒಂದು ವಿಡಿಯೋಸ್ಗಳನ್ನು ಲಿಂಕನ್ನು ಕೊಟ್ಟಿರ್ತೀನಿ ನಾನು, ಹಾಗೆಯೇ ಪೋಸ್ಟ್ ಕೂಡ ಮಾಡಿರ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ನನ್ನ ಎಲ್ಲ ವರಮಹಾಲಕ್ಷ್ಮಿಯ ವಿಡಿಯೋಗಳನ್ನು ನೀವು ನೋಡಬಹುದು.